ಸೊ ನಮಸ್ಕಾರ ಎಲ್ಲರಿಗೂ. ಸೊ ನಾನು ನಿಮ್ಮ ಫಿಸಿಕ್ಸ್ ಸರ್ ಆದ ಕರಣ್ ಪವಾರ್ ಸರ್. ಸೊ ನಾವು ಇವತ್ತು ಪ್ರಾಪರ್ಟೀಸ್ ಆಫ್ ಚಾರ್ಜ್ ಬಗ್ಗೆ ಕಲಿಯೋಣ. ಓಕೆ, ಇದು ಯಾವ ಚಾಪ್ಟರ್ದಾಗ ಅದರಿ ಫಿಸಿಕ್ಸ್ದಾಗ? ಸೊ ಮೊದಲನೇ ಚಾಪ್ಟರ್ ಆದ ಯಾವ್ದ್ರಿ? ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಚಾರ್ಜಸ್. ಓಕೆ, ಸೊ ಈ ಟಾಪಿಕ್ ನಿಮ್ಮ NCERT ಸಿಲೆಬಸ್ದಾಗ ಅದರಿ. ಪ್ಲಸ್ ಏನಪ್ಪಾ ಅಂದ್ರೆ ಈ ಕ್ವಶನ್ ನಿಮ್ ಬೋರ್ಡ್ ಎಕ್ಸಾಮ್ದಾಗ 2 ಮಾರ್ಕ್ಸ್ ಕೇಳಬಹುದು. ಸೊ ಅವು ಯಾವ ಪ್ರಾಪರ್ಟೀಸ್ ಅವ ನಾವು ಇಲ್ಲಿ ಇವತ್ತ ಕಲಿಯೋಣ. ಓಕೆ, ಸೊ ಮೊದಲನೇ ಪ್ರಾಪರ್ಟಿ ಯಾವ್ದ್ರಿ ಸರ್? ಸೊ ಫಸ್ಟ್ ಬೇಸಿಕ್ ಪ್ರಾಪರ್ಟಿ ಯಾವ್ದಪ್ಪ ಅಂದ್ರೆ ಲೈಕ್ ಚಾರ್ಜ್ ಏನಾಗ್ಬೇಕ್ರಿ ಸರ್? ರಿಪಲ್ ಆಗ್ಬೇಕ್ರಿ ಸರ್. ಏನಾಗ್ಬೇಕ್ರಿ ಸರ್? ಲೈಕ್ ಚಾರ್ಜ್ ಏನಾಗ್ಬೇಕ್ರಿ? ರಿಪಲ್ ಆಗ್ಬೇಕು. ಅಂಡ್ ಅನ್ಲೈಕ್ ಚಾರ್ಜ್ ಏನಾಗ್ಬೇಕ್ರಿ ಸರ್? ಅಟ್ರಾಕ್ಟ್ ಆಗ್ಬೇಕು. ಅಂದ್ರೆ ಏನಪ್ಪಾ ಇದು? ಸೊ ಲೈಕ್ ಚಾರ್ಜ್ ರಿಪಲ್, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್. ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ಪಾಸಿಟಿವ್ ಚಾರ್ಜ್ ಏನಾಗಬೇಕು? ಎರಡು ಏನಾಗಬೇಕು? ದೂರ ದೂರ ಹೋಗ್ಬೇಕು. ಅದಕ್ಕೆ ಏನಂತ ಕರಿತೀವಿ ನಾವು? ರಿಪಲ್ ಅಂತ ಕರಿತೀವಿ. ಲೈಕ್ ಅಂದ್ರೆ ಏನ್ರಿ? ಸೇಮ್ ಚಾರ್ಜ್. ಓಕೆ, ಸೊ ನಾನು ಇನ್ನೊಂದು ಎಕ್ಸಾಂಪಲ್ ತಗೋಬಹುದು. ಲೈಕ್ ಚಾರ್ಜ್ ಗೆ ಒಂದು ನೆಗೆಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್ ತಗೋಬಹುದು. ಸೊ ಈ ಎರಡು ಚಾರ್ಜ್ ಏನವರಿ? ಸೇಮ್ ಚಾರ್ಜ್ ಅವ. ಸೊ ಇಲ್ಲಿ ಎರಡು ಚಾರ್ಜ್ ಏನಾಗಬೇಕು? ರಿಪಲ್ ಆಗ್ಬೇಕು. ಓಕೆ, ಸೊ ಇವು ಎರಡು ಚಾರ್ಜ್ ಯಾವ್ದ್ರಿ? ಇವೆರಡು ಚಾರ್ಜ್ ಲೈಕ್ ಚಾರ್ಜ್. ಅಂದ್ರೆ ಪಾಸಿಟಿವ್ ಮತ್ತೆ ನೆಗೆಟಿವ್ ಎರಡು ಏನವರಿ? ಲೈಕ್ ಚಾರ್ಜ್ ಅವ. ಅವ್ ಎರಡು ಚಾರ್ಜ್ ಏನಾಗ್ಬೇಕ್ರಿ? ಒಂದರಿಂದ ಒಂದಕ್ ಏನಾಗ್ಬೇಕು? ರಿಪಲ್ ಆಗ್ಬೇಕು. ಅಂದ್ರೆ ಏನಾಗ್ಬೇಕು? ದೂರ ದೂರ ಹೋಗ್ಬೇಕು. ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ಏನ್ರಿ? ಅನ್ಲೈಕ್ ಚಾರ್ಜ್ ಏನತ್ತವ? ಅಟ್ರಾಕ್ಟ್ ಆಗ್ತಾವ ಅಂತ ಹೇಳ್ಬೇಕು. ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಪಾಸಿಟಿವ್ ಚಾರ್ಜ್ ಒಂದು ನೆಗೆಟಿವ್ ಚಾರ್ಜ್ ಏನಾಗ್ಬೇಕ್ರಿ? ಅವು ಸನಿ ಬರ್ಬೇಕು. ಏನಾಗ್ಬೇಕು? ಸನಿ ಬರ್ಬೇಕು. ಸನಿ ಅಂದ್ರೆ ಏನ್ರಿ? ಅವ್ ಎರಡು ಏನಾಗ್ಬೇಕು? ಅಟ್ರಾಕ್ಟ್ ಆಗ್ಬೇಕು. ಇನ್ನೊಂದು ಕೇಸ್ ಬರೋದು ಏನಪ್ಪಾ ಅಂದ್ರೆ ಒಂದು ನೆಗೆಟಿವ್ ಚಾರ್ಜ್ ಇರ್ಬೋದು, ಒಂದು ಪಾಸಿಟಿವ್ ಚಾರ್ಜ್ ಇರ್ಬೋದು. ಇಲ್ಲಿ ಏನಾಗ್ತದೆ? ಎರಡು ಚಾರ್ಜ್ ಏನಾಗ್ತದ? ಸನಿ ಬರ್ತಾವ. ನಾವೇನ್ ಕರಿತೀವಿ? ಅಟ್ರಾಕ್ಟ್ ಅಂತ ಕರಿತೀವಿ. ಇದೇನ್ರಿ ನಮ್ದು ಫಸ್ಟ್ ಪ್ರಾಪರ್ಟಿ ಆಫ್ ವಾಟ್? ಚಾರ್ಜ್. ಸೊ ಸೆಕೆಂಡ್ ಪ್ರಾಪರ್ಟಿ ಏನಪ್ಪ ಅಂದ್ರೆ ಸೆಕೆಂಡ್ ಪ್ರಾಪರ್ಟಿ ಚಾರ್ಜ್ ಈಸ್ ಕನ್ಸರ್ವ್ಡ್. ಏನ್ರಿ? ಚಾರ್ಜ್ ಈಸ್ ಕನ್ಸರ್ವ್ಡ್. ಚಾರ್ಜ್ ಈಸ್ ಕನ್ಸರ್ವ್ಡ್ ಅಂದ್ರೆ ಏನ್ರಿ? ಸೊ ಇದೊಂದು ಸ್ಟೇಟ್ಮೆಂಟ್ ಬರೀತೀನಿ. ದಿ ಟೋಟಲ್ ಚಾರ್ಜ್ the total charge on a isolated system is constant. ಅಂದ್ರೆ ಏನ್ರಿ? ಸೊ ಒಂದು ಸಿಸ್ಟಮ್ ಮೇಲೆ ಅಥವಾ ಒಂದು ಆಬ್ಜೆಕ್ಟ್ ಮೇಲೆ, ಯಾವ ಆಬ್ಜೆಕ್ಟ್ ಇರ್ಬೇಕು? ಅದು ಐಸೋಲೇಟೆಡ್ ಅಂದ್ರೆ ಅದ್ರ ಮೇಲೆ ಎಷ್ಟು ಚಾರ್ಜ್ ನಾವು ಬೇರೆ ಆಬ್ಜೆಕ್ಟ್ ಕೊಡ್ತೀವಿ, ಅಷ್ಟೇ ಚಾರ್ಜ್ ಏನಾಗಬೇಕು? ಆ ಆಬ್ಜೆಕ್ಟ್ ಏನಾಗಬೇಕು? ಲೂಸ್ ಮಾಡ್ಕೋಬೇಕು. ಓಕೆ, ಸೊ ಕೊಡೋದು ಚಾರ್ಜ್ ಏನಾಗಬೇಕು? ಆಬ್ಜೆಕ್ಟ್ ಮೇಲೆ ಕಾನ್ಸ್ಟೆಂಟ್ ಇರಬೇಕು. ಅಂದ್ರೆ ಎಕ್ಸಾಂಪಲ್ ನಾನು ಕೊಡ್ತೀನಿ. ಸೊ ಆಬ್ಜೆಕ್ಟ್ ಎ ಅನ್ಕೋರಿ, ಇದ್ರ ಮೇಲೆ ಏನೋರಿ? ಇದು ನ್ಯೂಟ್ರಲ್ ಬಾಡಿ ಅನ್ಕೋರಿ. ಇದು ಇನ್ನೊಂದು ಆಬ್ಜೆಕ್ಟ್ ಏನ್ ಮಾಡ್ತಪ್ಪ ಅಂದ್ರೆ 4 ಇಲೆಕ್ಟ್ರಾನ್ ಕೊಡ್ತು. ಎಷ್ಟು ಎಲೆಕ್ಟ್ರಾನ್ ಕೊಡ್ತು? 4 ಎಲೆಕ್ಟ್ರಾನ್ ಕೊಡ್ತು. ಬೈ ದಿ ಪ್ರೊಸೆಸ್ ಕಾಲ್ಡ್ ಫ್ರಿಕ್ಷನ್ ಅನ್ಕೋರಿ, ಕಂಡಕ್ಷನ್ ಅನ್ಕೋರಿ, ಅಥವಾ ಏನನ್ಕೋರಿ? ಇಂಡಕ್ಷನ್ ಅನ್ಕೋರಿ. ಓಕೆ, ಅವಾಗ ಇದ್ರ ಮೇಲೆ ಎಷ್ಟು ಚಾರ್ಜ್ ಬರ್ತಾವ? ಇದ್ರ ಮೇಲೆ 4 ಪಾಸಿಟಿವ್ ಚಾರ್ಜ್ ಬರ್ತದೆ. ಸೊ ಇನ್ ಟೋಟಲ್ ಏನ್ಬೋದು ನಾವು? ದಿ ಟೋಟಲ್ ಚಾರ್ಜ್ ಆನ್ ದಿ ಸಿಸ್ಟಮ್ ಇಸ್ ರಿಮೇನ್ ಕಾನ್ಸ್ಟೆಂಟ್. ಅಂದ್ರೆ ಎಷ್ಟು ಚಾರ್ಜ್ ಬಾಡಿ ಲೂಸ್ ಮಾಡ್ಕೋತದ ಅಷ್ಟೇ ಚಾರ್ಜ್ ಬಾಡಿ ಹಾಕೋದ ಗೇನ್ ಮಾಡ್ಕೋತದ. ಈ ಪ್ರಾಪರ್ಟಿ ನಾವೇನ್ ಕರಿತೀವಿ? ಚಾರ್ಜ್ ಇಸ್ ಕನ್ಸರ್ವ್ಡ್ ಅಂತ ಕರಿತೀವಿ. ಓಕೆ, ಸೊ ಮೂರನೇ ಪ್ರಾಪರ್ಟಿ ಏನಪ್ಪಾ ಅಂದ್ರೆ ಮೂರನೇ ಪ್ರಾಪರ್ಟಿ ಯಾವ್ದಪ್ಪ ಅಂದ್ರೆ ಚಾರ್ಜ್ ಈಸ್ ಏನ್ರಿ? ಚಾರ್ಜ್ ಈಸ್ ಅಡೇಟಿವ್. ಏನ್ರಿ? ಚಾರ್ಜ್ ಈಸ್ ಅಡೇಟಿವ್. ಸೊ ಇದು ಅಡೇಟಿವ್ ಅಂದ್ರೆ ಏನ್ರಿ ಸರ್? ಆಡ್ ಅನ್ನು ಮಾಡಬಹುದು, ಮತ್ತೇನ್ ಮಾಡಬೇಕು? ಸಬ್ಟ್ರಾಕ್ಟ್ ಅನ್ನು ಮಾಡಬಹುದು. ಏನ್ ಮಾಡಬಹುದು? ಆಡ್ ಅನ್ನು ಮಾಡಬಹುದು, ಮತ್ತೆ ಸಬ್ಟ್ರಾಕ್ಟ್ ಅನ್ನು ಮಾಡಬಹುದು. ಈ ಪ್ರಾಪರ್ಟಿ ನಾವೇನ್ ಕರಿತೀವಿ? ಅಡೇಟಿವ್ ಪ್ರಾಪರ್ಟಿ ಆಫ್ ಚಾರ್ಜ್ ಅಂತ ಕರಿತೀವಿ. ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಬಾಡಿ ತಗೋತೀನಿ, ಬಾಡಿ ಎ. ಇದ್ರ ಮೇಲೆ
ಪಾಸಿಟಿವ್ ಚಾರ್ಜ್ ಎಷ್ಟವ್ರಿ? ಎಷ್ಟವರಿ? 5 ಚಾರ್ಜ್ ಅವ. ಸೊ ಏನ್ ಮಾಡ್ಬೋದು ನಾವು? ಟೋಟಲ್ ಚಾರ್ಜ್ ಎಷ್ಟು ಇರ್ಬೇಕು? 1 2 3 4 5 ಎಷ್ಟಾದ್ರಿ ಟೋಟಲ್? 5 ಚಾರ್ಜ್ ಅದು. ಅಂದ್ರೆ ಟೋಟಲ್ ಆಡ್ ಮಾಡ್ಬೋದು, ಏನ್ ಮಾಡ್ಬೋದು? ಸಬ್ಟ್ರಾಕ್ಟ್ ಮಾಡಬಹುದು. ಸೊ ಚಾರ್ಜ್ ಇಟ್ಟು ಅಂದ್ರೆ ಚಾರ್ಜ್ ಬಾಡಿ ಮೇಲೆ ಆಡ್ ಮಾಡ್ಬೋದು, ಏನ್ ಮಾಡ್ಬೇಕು? ಸಬ್ಟ್ರಾಕ್ಟ್ ಮಾಡಬಹುದು. ಸೊ 4ನೇ ಪ್ರಾಪರ್ಟಿ ಯಾವ್ದಪ್ಪ ಅಂದ್ರೆ ಚಾರ್ಜ್ ಈಸ್ ಕನ್ಸರ್ವ್ಡ್. ಸೊ 4ನೇ ಪ್ರಾಪರ್ಟಿ ಏನ್ರಿ? ಚಾರ್ಜ್ ಈಸ್ conserved. So charge is what? Quantized. Charge is what it is? Quantized. So charge is quantized. The total charge on a system. The total charge on system. The total charge on the system is equal to integral multiple. Integral multiple of charge of electron. So the entry is what is n? N is number of entry charges. What is n? N is number of charges. Okay, what is E? E is charge of electron. So electron charge is 1.6 into 10 raised to minus 19 coulomb. What is charge of electron? 1.6 into 10 raised to minus 19 coulomb. It is constant. Other than charge of proton is 1.6 into 10 raised to minus 19 coulomb. Charge of proton is 1.6 into 10 raised to minus 19 coulomb. So one thing electron mal charge ಯಾವುದು? ನೇಚರ್ ಯಾವುದು? ನೆಗೆಟಿವ್. ಪ್ರೋಟಾನ್ mal charge ಯಾವುದು? ಪಾಸಿಟಿವ್. ಓಕೆ. ಸೊ ಇವು ಎಷ್ಟು ಪ್ರಾಪರ್ಟೀಸ್ ಅವ ರೀ? 4 ಪ್ರಾಪರ್ಟೀಸ್ ಅವ. ಇವು 4 ಪ್ರಾಪರ್ಟಿ ನೀವು ಎಕ್ಸಾಮ್ ದಾಗ ಬರೆದ್ರೆ ನಿಮಗೆ ಎಷ್ಟು ಮಾರ್ಕ್ಸ್ ಬರ್ತಾವ? 2 ಮಾರ್ಕ್ಸ್ ಬರ್ತವೆ. ಸೊ ಕ್ವಿಕ್ ಆಗಿ ಒಂದ್ಸಲ ರಿವೈಸ್ ಮಾಡೋಣ. ಸೊ ಫಸ್ಟ್ ಪ್ರಾಪರ್ಟಿ ಏನ್ರಿ? ಲೈಕ್ ಚಾರ್ಜ್ ರಿಪಲ್ ಈಚ್ ಅದರ್, ಅನ್ಲೈಕ್ ಚಾರ್ಜ್ ಅಟ್ರಾಕ್ಟ್ ಈಚ್ ಅಂದ್ರೆ ಪಾಸಿಟಿವ್ ರಿಪಲ್ ಆಗಬೇಕು, ನೆಗೆಟಿವ್ ರಿಪಲ್ ಆಗಬೇಕು. ಪಾಸಿಟಿವ್ ನೆಗೆಟಿವ್ ಏನಾಗಬೇಕ್ರಿ? ಅಟ್ರಾಕ್ಟ್ ಆಗಬೇಕು. ಅಂದ್ರೆ ಅರ್ಥ ಏನ್ರಿ? ಸೊ ಅನ್ಲೈಕ್ ಚಾರ್ಜ್ ವಿಲ್ ಬಿ ಅಟ್ರಾಕ್ಟ್ ಈಚ್ ಅದರ್. ಸೊ ಸೆಕೆಂಡ್ ಪ್ರಾಪರ್ಟಿ ಏನ್ರಿ? ಚಾರ್ಜ್ ಈಸ್ conserved. So charge is conserved. The total charge on the isolated system is remain constant. ಅದರ ಮೇಲೆ ಎಷ್ಟು ಚಾರ್ಜ್ ಕಳ್ಕೊತದೆ ಅಷ್ಟೇ ಚಾರ್ಜ್ ಮಾಡ್ಬಿಡಿ ಅಂತ ಗೇನ್ ಮಾಡ್ಕೊಂಡಿರ್ತ ಅಂತ ಅರ್ಥ ಅನ್ನೋದು. ಸೊ ಮೂರನೇ ಪ್ರಾಪರ್ಟಿ ಆದ್ರಿ ಚಾರ್ಜ್ ಇಸ್ ಅಡಿಟಿವ್. ಅಂದ್ರೆ ಏನ್ರಿ? ಸೊ ಚಾರ್ಜ್ ನಾವೇನ್ ಮಾಡಬಹುದು? ಅಲ್ಜಿಬ್ರಿಕ್ ಆಗಿ ಏನ್ರಿ ಆಡ್ ಮಾಡಬಹುದು, ಮತ್ತೆ ಮಾಡಬಹುದು ಸಬ್ಟ್ರಾಕ್ಟ್ ಮಾಡಬಹುದು. ಸೊ ಲಾಸ್ಟ್ ಪ್ರಾಪರ್ಟಿ ಆದ್ರಿ ಚಾರ್ಜ್ ಇಸ್ ಕ್ವಾಂಟೈಸ್. ಸೊ ವಾಟ್ ಇಸ್ ಚಾರ್ಜ್ ಇಸ್ ಕ್ವಾಂಟೈಸ್ ಏನ್ರಿ? ಇಟ್ ಈಸ್ ಟೋಟಲ್ ಚಾರ್ಜ್ ಆನ್ ದಿ system on a body is equal to integral multiple of what? Integral multiple of charge of electron. Where n is called as number of charges, E is called as charge of electron. As yesterday 1.6 into 10 raised to minus 19 coulomb. So charge of proton next to adunu ashte adare ಎಷ್ಟು ಬರೋದು? 1.6 into 10 raised to minus 19 coulomb. Okay. So ಎರಡರದು ವ್ಯಾಲ್ಯೂ ಏನವರಿ? ಸೇಮ್ ಆಗಿ, ಬಟ್ ನೇಚರ್ ಏನದರಿ? ಅಪೋಸಿಟ್ ಅದ. ಸೊ electron mal charge negative, proton mal charge positive. Okay, I hope so you understood the properties of what? Properties of charges. So next class ನಾವೇನ್ ಮಾಡೋಣಪ್ಪ ಅಂದ್ರೆ, ಸೊ ಒಂದು ಇಂಪಾರ್ಟೆಂಟ್ ಲಾ ಆನ್ ಚಾರ್ಜಸ್, ದಟ್ ಇಸ್ ಕಾಲ್ಡ್ as what? Coulomb's law ಬಗ್ಗೆ ಕಲಿಯೋಣ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.